ಕರ್ನಾಟಕ ಕ್ಲೀನ್ ಸ್ವೀಪ್ಗೆ ಕಂಕಣ ತೊಟ್ಟ ಯಡಿಯೂರಪ್ಪ. ಶೀಘ್ರದಲ್ಲೇ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಿರೋ BSY. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಕರ್ನಾಟಕದಲ್ಲಿ ಯಾರು ಎಷ್ಟು ಸೀರಿಯಸ್ ಆಗಿ ತಗೊಂಡವರೋ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪ ಅವರು ಮಾತ್ರ ತುಂಬಾ ಗಂಭೀರವಾಗಿ ಪರಿಗಣಿಸವ್ರೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಅದಕ್ಕೆ ಕಾರಣ ಒಂದು, ಯಡಿಯೂರಪ್ಪ ಅವರ ವರ್ಚಸ್ಸು. ಬಡ್ಡಿ ಮಗೊಂದು ರಿಸಲ್ಟ್ ಮಾಡಿ ತೋರಿಸ್ಬೇಕು. ಹೆಂಗೆ ತೋರಿಸ್ತೀನಿ ಅಂದರೆ, ಮೋದಿಗೆ ಅಮಿತ್ ಶಾಗೆ ಇವಾಗಲೂ ಗೊತ್ತಾಗಬೇಕು ಯಡಿಯೂರಪ್ಪ ದೊಡ್ಡ ಲೀಡ್ರು ಅನ್ನೋದು. ಒಪ್ಕೊಳ್ಳೇಬೇಕು, ಅನಿವಾರ್ಯ, ಅವ್ರಿಗೆ ವಿಧಿ ಇಲ್ಲ. ಯಡಿಯೂರಪ್ಪ ಅವ್ರ ವರ್ಚಸ್ ಕಡಿಮೆ ಆಗಿಲ್ಲ ಅಂತ ಅವ್ರಿಗೂ ಅರ್ಥ ಆಗಬೇಕು. 2013 ನನ್ನ ಕೆಪಾಸಿಟಿ ತೋರಿಸಿದ್ದೀನಿ, ಅದು ಬೇರೆ. ಇದು ವೈಯಕ್ತಿಕ ವರ್ಚಸ್ಸು. ಇನ್ನೊಂದು, ಇಬ್ಬರು ಮಕ್ಕಳ ಭವಿಷ್ಯ. ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಗೆಲ್ಲಬೇಕು, ಸಂಸದರಾಗಿ ರಾಘವೇಂದ್ರ ಗೆಲ್ಲಬೇಕು. ಈ ಸಲ ನೋಡಿ NDA ಅಧಿಕಾರಕ್ಕೆ ಅಪ್ಪಿತಪ್ಪಿ ಬಂದ್ಬಿಡ್ತು ಅಂತ. ಅಪ್ಪಿತಪ್ಪಿ ಅನ್ನೋಕ್ಕಾಗಲ್ಲ, ಬಂದ್ಬಿಡ್ತು ಅಂತ. ಮೋದಿ ಹ್ಯಾಟ್ರಿಕ್ ಸಾಧನೆ ಮಾಡಿಬಿಟ್ರು ಅಂದರೆ ರಾಘವೇಂದ್ರ ಕೇಂದ್ರದಲ್ಲಿ ಸಚಿವ. ಬರೆದಿಟ್ಕೊಬಿಡಿ. ಹೀಗಾಗಿ ಯಡಿಯೂರಪ್ಪನವರಿಗೆ ವೈಯಕ್ತಿಕ ವರ್ಚಸ್ಸಿನ ಜೊತೆಯಲ್ಲೇ ಹಿರಿಯ ಮಗನ ಕೇಂದ್ರ ಸಚಿವ ಸ್ಥಾನ, ಕಿರಿಯ ಪುತ್ರನ ರಾಜ್ಯಾಧ್ಯಕ್ಷ ಸ್ಥಾನ, ಎರಡಕ್ಕೂ ಯಶಸ್ಸು ಸಿಗಬೇಕು. ಸಹಜ. ಇಲ್ಲಪ್ಪ ಯಡಿಯೂರಪ್ಪನವ್ರು ಹಂಗೇನಿಲ್ಲಪ್ಪ, ಅವ್ರ ಪಕ್ಷಕ್ಕಾಗಿ ಹೋರಾಡೋರೆ, ಪಕ್ಷಕ್ಕಾಗಿ ಸಾಧನೆ ಮಾಡೋರೆ, ಪಕ್ಷಕ್ಕಾಗಿ ಜೀವ ತೆಗೆದವ್ರೆ. ಹೌದು, ನಾವು ಇಲ್ಲ ಅಂದವ್ರು ಯಾರು? ಯಡಿಯೂರಪ್ಪ ಅವರು ಕರ್ನಾಟಕದಲ್ಲಿ ದೇಶಕ್ಕೆ ಈಗ ಮೋದಿ 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 ಅಂತಿರ್ಬೋದು, ಆದರೆ ಯಡಿಯೂರಪ್ಪ ಅವ್ರು ಯಾವತ್ತಿದ್ರು ಗ್ರೇಟ್. ದಕ್ಷಿಣ ಭಾರತದಲ್ಲಿ ಕಮಲ ಅಳಿಸಿದ್ದವ್ರೆ. ಫಸ್ಟ್ ಟೈಮ್ ಯಡಿಯೂರಪ್ಪ BJPನ ಅಧಿಕಾರಕ್ಕೆ ತಂದು ಪ್ರಮಾಣ ವಚನ ತಗೊಳ್ಳೋ ಫೂಟೇಜ್ ಐತೆ ನೋಡಿ ಯೂಟ್ಯೂಬಲ್ಲಿ. ಮೋದಿ ಅವಾಗ ಗುಜರಾತ್ ಮುಖ್ಯಮಂತ್ರಿ ಕೈ ಕಟ್ಕೊಂಡು ಸೈಡಲ್ಲಿ ನಿಂತಿರ್ತಾರೆ. ಯಡಿಯೂರಪ್ಪ ಯಾವತ್ತಿದ್ರು ಗ್ರೇಟೇ. ಆದರೆ ಇದೇ ಯಡಿಯೂರಪ್ಪನವ್ರು 2013 BJP ಬಿಟ್ಟು KJP ಕಟ್ಟಿದ್ರು ಅನ್ನೋದನ್ನು ಜನ ಒಪ್ಕೊಳ್ಳೇಬೇಕು ಅಲ್ವಾ? ಹೀಗಾಗಿ ಯಡಿಯೂರಪ್ಪನವ್ರಿಗೆ ವೈಯಕ್ತಿಕ ವರ್ಚಸ್ಸು ಜೊತೆಗೆ ಪಕ್ಷ ನಿಷ್ಠೆ ಎಲ್ಲವೂ ಇದೆ. ಈ ಕಾರಣಕ್ಕಾಗಿ ಈ ಬಾರಿ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಯಡಿಯೂರಪ್ಪ ಅವರು ಗುಡುಗವ್ರೆ, ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡ್ತೀನಿ, ಅಲ್ಲಿ NDA ಅಭ್ಯರ್ಥಿಗಾಗಿ ಹೋರಾಟ ನಡೆಸ್ತೀನಿ. JDS ಅವ್ರು ನಿಂತ್ಕೊಳ್ಳಿ, BJP ಅವ್ರು ನಿಂತ್ಕೊಳ್ಳಿ, 28 ಕ್ಷೇತ್ರವನ್ನು ಗೆಲ್ಲಿಸಿ ಕೊಡ್ತೀನಿ ಅನ್ನೋದು ಯಡಿಯೂರಪ್ಪನವರ ಲೆಕ್ಕಾಚಾರ. ಆಮೇಲೆ ಅವ್ರಿಗೆ ಗಡ್ಸ್ ಐತ್ರಿ, ಇಲ್ಲ ಅನ್ನಬಾರ್ದು. ಅವ್ರಿಗೂ ಐತೆ, ದೇವೇಗೌಡರಿಗೂ ಐತೆ, ವಯಸ್ಸಾಗಿದ್ರು. ದೇವೇಗೌಡರ ರಾಜಕೀಯ ಕಮಿಟ್ಮೆಂಟ್ ನೋಡಿದ್ರೆ ಅವ್ರಿಗೆ ವಯಸ್ಸಾಯಿತು ಅಂತ ಹೇಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವ್ರಿಗೂ ಅಷ್ಟೇ. ಇನ್ನು ಬೇಕಾದ್ರೆ ಇನ್ಆ್ಯಕ್ಟಿವ್ SM ಕೃಷ್ಣ ಸೈಲೆಂಟ್ ಆಗಿಬಿಟ್ಟವ್ರೆ ಅನ್ಬೋದು ಸ್ವಲ್ಪ ರಾಜಕೀಯವಾಗಿ. ಅದು ದೇವೇಗೌಡರು ಯಡಿಯೂರಪ್ಪ ಅವ್ರು ಸೈಲೆಂಟ್ ಆಗಿಲ್ಲ. ನನ್ನ ಪ್ರಕಾರ ಯಡಿಯೂರಪ್ಪನವ್ರು ಈ ಎಲೆಕ್ಷನ್ ಅಲ್ಲ, ನೆಕ್ಸ್ಟ್ ಎಲೆಕ್ಷನ್ನು ಮಾಡ್ತಾರೆ, ಆ್ಯಕ್ಟಿವ್ ಆಗಿ ಮಾಡ್ತಾರೆ. ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರ್ಬೋದು ಅಷ್ಟೇ, ಬಟ್ BJPಯ ಕಾರ್ಯಕರ್ತನಾಗಿ, BJPಯ ನಾಯಕನಾಗಿ ಮಾಡ್ತಾರೆ. ಎಸ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಡ್ತೀನಿ ಅಂತ ಮೋದಿ ಅವರಿಗೆ ಪ್ರಾಮಿಸ್ ಮಾಡಿದಾರಂತೆ. ಆ ಪಣವನ್ನು ಅವ್ರು ತೊಟ್ಟಿದ್ದಾರೆ. ಏನಾಗ್ಬೋದು ನಿಮ್ಮ ಪ್ರಕಾರ 28 ಕ್ಷೇತ್ರಗಳಲ್ಲಿ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. CBC exam scanner books. ಹಾಗಾದ್ರೆ ಎಕ್ಸಾಮ್ ಸ್ಕ್ಯಾನರ್ ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.
ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.